ಹೇಳಿ ಧಿಕ್ಕಾರ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಭೂಸ್ವಾಧೀನ ಬಲವಂತದ ಭೂಸ್ವಾಧೀನ, ಬೈರಮಂಗಲ, ಆನೇಕಲ್ಲು, ದೊಡ್ಡಬಳ್ಳಾಪುರ ಹೋರಾಟಗಳಿಗೆ ನಮ್ಮ ಬೆಂಬಲ. ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ. ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 1777 ಎಕರೆ ಈ ಫಲವತ್ತಾದ ಕೃಷಿ ಭೂಮಿಯ ಉಳಿವಿಗಾಗಿ ಕಳೆದ 1198 ದಿವಸಗಳ ಕಾಲ ನಾವು ಹೋರಾಟ ಮಾಡಿದ್ದ ಫಲವಾಗಿ ಸರ್ಕಾರ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ತು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೊಂಡ ನಂತರ ಕೊಡುವಂತವ್ರದ್ದು ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ಅದು ಫೆಬ್ರವರಿ 1ನೇ ತಾರೀಕಿಂದ ಹಿಡಿದು ಏಪ್ರಿಲ್ 31ನೇ ತಾರೀಕು ತನಕ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಆ ಕೊಡುವಂತವ್ರಿಗೆ ಅವರು ತಮ್ಮ ಅಪೀಲನ್ನು ಮಾಡಬಹುದು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅನೇಕ ರೈತರು ಅವ್ರು ಅಂದ್ಕೊಂಡ ರೀತಿಯಲ್ಲಿ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿ ಕೆಲವರು ಕೊಟ್ಟಿದ್ದಾರೆ. ಅದು 1777 ಎಕರೆಯಲ್ಲಿ 120 ಎಕರೆ ಭೂಮಿಯನ್ನ ನಾವು ಕೊಡ್ತೀವಿ ಅಂತ ಇಲಾಖೆಗೆ ಕೊಟ್ಟಿದ್ರು. ಆದರೆ ಇವತ್ತು ಅವರ ತಂತ್ರ ಬಹುಶಃ ಫಲಿಸ್ದಂಗೆ ಕಾಣಿಸ್ಲಿಲ್ಲ. ನಾವು ಅಂದ್ಕೊಂಡಿದ್ದಿತ್ತು ಅವರು ಅಲ್ಲಿ ರೈತರೇ ಇಲ್ಲ ಅಂದ್ರು. ಪ್ರಾರಂಭದಲ್ಲಿ ರೈತರೇ ಅಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋರಾಟ ಮಾಡ್ತಿರೋದು ಅವರು ಹೋರಾಟಗಾರರು ನಿಜವಾದ ರೈತರಲ್ಲ ಅಂತಿದ್ರು. ಆದರೆ ಆಮೇಲೆ ಕ್ರಮೇಣ ಅವ್ರಿಗೆ ಅರ್ಥ ಆಯಿತು ಇಲ್ಲಿ ನೈಜ ರೈತರ ಪ್ರತಿರೋಧ ಇದೆ ಅಂತ ಗೊತ್ತಾಯಿತು. ಇವತ್ತು ಸರ್ಕಾರಕ್ಕೆ ಗೊತ್ತಾಗಿದೆ 100ರಲ್ಲಿ ಒಂದು 10% ರೈತರು ಭೂಮಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ನಿರಾಸೆ ಆಗಿದೆ. ಆ ನಿರಾಸೆಯನ್ನು ಇವತ್ತು ತಡ್ಕೊಳ್ಳಕ್ಕಾಗದೆ ಸನ್ಮಾನ್ಯ ಈಗ ನೂತನವಾಗಿ ಆಯ್ಕೆ ಆಗಿರುವ ಮಂತ್ರಿಗಳು ಮತ್ತು ಈಗ ಇರುವಂತಹ KDB ಮಂತ್ರಿ ಏನು MB ಪಾಟೀಲ್ ಇವರು ಪಿತೂರಿಗೆ ಒಳಪಟ್ಟು ಇವತ್ತು ಮತ್ತೆ ಈ ಅವಧಿಯನ್ನ ಕೊಡುವಂತವರು ಇದ್ದಾರೆ ಅಂತೇಳಿ ಮತ್ತೆ 4 ತಿಂಗಳ ಕಾಲ ಈ ಅವಧಿಯನ್ನ ವಿಸ್ತರಿಸಿದ್ದಾರೆ. ಈ ವಿಸ್ತರಿಸಿರುವಂತದ್ದು ಇದು ರೈತರಿಗೆ ಮಾಡಿದಂತಹ ದ್ರೋಹ, ಇದು ನಿಮ್ಮ ಈ ಹೋರಾಟಕ್ಕೆ ಮಾಡಿದಂತ ದ್ರೋಹ, ಈ ಭಾಗದ ಅಥವಾ ಇಡೀ ರೈತ ಕುಲಕ್ಕೆ ಮಾಡಿದಂತ ದ್ರೋಹ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಆಡಿದ ಮಾತು ಅದು ಮಾತಾಗಿ ಉಳಿಬೇಕಲ್ವಾ? ಆ ಕಾರಣಕ್ಕಾಗಿ ನೀವು ಆಡೋದೊಂದು ಮಾಡೋದೊಂದು ಆದ್ರೆ ಪ್ರಯೋಜನ ಏನು? ನೀವು ಬಿಟ್ಟಿದ್ದೀರಿ. ಅದರಿಂದ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಇಡೀ ಪಕ್ಷಕ್ಕೆ ಒಂದು ಗೌರವ ತಂದು ಕೊಡ್ತು. ಚನ್ನರಾಯಪಟ್ಟಣದ ಭೂಮಿಯನ್ನ ಭೂಸ್ವಾಧೀನ ಕೈಬಿಟ್ಟಿದ್ದಕ್ಕೆ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಮತ್ತು ಆ ಸರ್ಕಾರಕ್ಕೆ ಒಂದು ಗೌರವ, ಈ ಸಮಾಜದಲ್ಲಿ ಒಂದು ಗೌರವ ಸಿಕ್ತದು. ಆದರೆ ಅದೇ ಗೌರವವನ್ನು ಇವತ್ತು ನೀವು ಮಣ್ಣುಪಾಲು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅದಕ್ಕೆ DK ಶಿವಕುಮಾರ್ ಅವರನ್ನು ನಾವು ಹೇಳೋದು, ನೀವು ರೈತರ ಮಗ ಅಥವಾ ರೈತರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದೇ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನೀವು ಮತ್ತೆ ಅದಕ್ಕೆ ಕಾಲಾವಧಿಯನ್ನು ವಿಸ್ತರಿಸಿರೋದಿದೆಯಲ್ಲ, ಅದನ್ನ ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಅದರಿಂದ ಕೂಡಲೇ ಈ ಕಾಲಾವಧಿ 4 ತಿಂಗಳ ಕಾಲಾವಧಿ ಏನಿದೆ ಅದನ್ನ ತಕ್ಷಣ ರದ್ದುಪಡಿಸಿ ಈ ರೈತರು ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಹೋದ್ರೆ ಬಹುಶಃ ಈ ರೈತ ವಿರೋಧಿ ಕೆಲಸಗಳು ಮುಂದೆ ನಿಮಗೆ ಉರುಳಾಗ್ತವೆ. ಈ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ನಿಮ್ಗಿರುವಂತ ಕಾಲಾವಧಿಯಲ್ಲಿ ಬಹಳ ತುಂಬಾ ಕಡಿಮೆ ಕಾಲಾವಧಿ ಇದೆ. ಆ ಕಾಲಾವಧಿ ಒಳಗಡೆ ರೈತರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ನಿಮ್ಮ ಅನೇಕ ಕಾರ್ಯಯೋಜನೆಗಳನ್ನ ರೂಪಿಸಿ ಅದು ಮುಂದಿನ ಚುನಾವಣೆಗೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಬಹುಶಃ ಇದು ರೈತ ಆಂದೋಲನ ಬಹಳ ದೊಡ್ಡ ಆಂದೋಲನ ಆಗಿ ಸರ್ಕಾರಕ್ಕೆ ಬಹಳ ಗಂಡಾಂತರ ಎದುರಾಗುವಂತ ದಿನಗಳು ದೂರ ಇಲ್ಲ ಅಂತ ನಮ್ಮಂತವ್ರಿಗೆ ಅನಿಸ್ತದೆ. ಸರ್ಕಾರ ನಮ್ಮ ಭೂಮಿನ ಬಿಡ್ತೀರಿ ಅಂತ ಹೇಳಿ ಒಂದು ಆದೇಶ ಮಾಡಿ 1 ವರ್ಷ ಆಯ್ತು. ನಾಳೆ ಜುಲೈ 15ಕ್ಕೆ 1 ವರ್ಷ ಆಯ್ತು ಆದೇಶ ಮಾಡಿ. ಈ ಆದೇಶ ಮಾಡಿರೋ ಭೂಮಿನ ತಿರುಗಿ ನಾವು ವಿಸ್ತರಣೆ ಮಾಡ್ತೀವಿ. ಇನ್ನ 4 ತಿಂಗಳು ಕೊಡೋರು ಮುಂಚೆ ಹೇಳಿದ್ರು 3 ತಿಂಗಳು ಅಂತ ಹೇಳಿದ್ರು. 3 ತಿಂಗಳು ನಾವು ಏನು ಅವ್ರನ್ನ ಕೇಳಿಲ್ಲ. ತಿರುಗಿ ವಿಸ್ತರಣೆ ಮಾಡಿದ್ದಾರೆ 4 ತಿಂಗಳು. ಈ ತರ ಯಾಕೆ ಮಾಡ್ತಾ ಇದ್ದಾರೆ? ರೈತರು ನಮ್ಮ ಅನ್ಯಾಯ ಮಾಡಕ್ ಮಾಡ್ತಾ ಇದ್ದಾರೆ ಇವರು. ಇದೇನು ನ್ಯಾಯನಾ? ಈ ಸರ್ಕಾರ ಮಾಡೋ ಕೆಲಸನೇ ಇದು? ಯಾಕೆ ಮಾಡ್ತಾ ಇದ್ದಾರೆ? ಮುಂಚೆ ಕೊಟ್ಟಿದ್ದು ಫೆಬ್ರವರಿ 1ನೇ ತಾರೀಕಿಂದ ಏಪ್ರಿಲ್ 31ವರೆಗೂ ಕೊಟ್ಟಿದ್ದು. ಈಗ ವಿಸ್ತರಣೆ ಮಾಡಿ ಈ ಜುಲೈ 1ರಿಂದ ಅಕ್ಟೋಬರ್ 31ವರೆಗೂ ಹೇಳ್ತಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ರೈತರು ನಾಳೆ ಮಾಡಕ್ ಮಾಡ್ತಾ ಇದ್ದಾರೆ. ನಾವು ರೈತರು 4 ವರ್ಷದಿಂದ ಸತತವಾಗಿ ಹೋರಾಟ ಮಾಡಿ ನಾವೇನೋ ಉಳಿಸ್ಕೊಂಡಿದ್ದೀರಿ ಭೂಮಿನ. ಅದರಿಂದ ಸರ್ಕಾರ ಆದೇಶಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಕೊಡೋರಿಗೆ ನಾವೇನೋ ಅಡ್ಡಿಪಡಿಸಕ್ ಹೋಗಿಲ್ಲ. ಇವಾಗ ಎಷ್ಟು ಜನ ಕೊಟ್ಟಿದ್ದಾರೆ 120 ಎಕರೆಗೆ, ನಾವು ಯಾರನ್ನೂ ಅಡ್ಡಿಪಡಿಸಿಲ್ಲ. ಅವರಿಷ್ಟ, ಅವ್ರು ಕೊಟ್ಟಿದ್ದಾರೆ, ತಗೊಂಡು ಸಂತೋಷ. ನಮ್ಮನ್ನೇ ಇರೋರಿಗೆ ಯಾಕೆ ಇವ್ರು ತೊಂದರೆ ಕೊಡೋಕೆ ಇನ್ನೂ ವಿಸ್ತರಣೆ ಮಾಡ್ತಾ ಇದ್ದಾರೆ?
ನಾವು 4 ವರ್ಷದಿಂದ ಹೋರಾಟ ಮಾಡಿದ್ರೆ ಸಾಕಾಗ್ತಾ ಇಲ್ಲಿವರೆಗೆ ತಿರುಗಿ ನಾವು ಇನ್ನು ಹೋರಾಟ ಮುಂದುವರಿಸಬೇಕಾ? ಇವ್ರು ನಮ್ಮ ಮೇಲೆ ಗುಂಡಗಿರಿ ಮಾಡಕ್ ಬರ್ತಾರ? ಇದು ಎಕ್ಸ್ಟೆಂಡ್ ಮಾಡಿರೋದು ನೀವು ಹೌದು, ರದ್ದು ಮಾಡ್ಬೇಕು. ಇದಕ್ಕೇನಾದ್ರೂ ಒಂದು ಹೋರಾಟ ರೂಪಿಸ್ತಾ ಇದ್ದೀರಾ? ಹೋರಾಟ ಮಾಡ್ತೀರಾ? ಹೌದು, ಹೋರಾಟ ಮಾಡ್ತೀವಿ. ಮಾಡಿಲ್ಲ ಅಂದ್ರೆ ನಾವೇನು ರದ್ದು ಮಾಡಿಲ್ಲ ಅಂದ್ರೆ ಮುಂದಿನ ಹೋರಾಟ ತೀವ್ರತರ ಮಾಡ್ಬೇಕಾಗ್ತದೆ. ರೈತರು ಒಗ್ಗಟ್ಟಾಗಿದ್ದೀವಿ. ನಾವೇನು ಅಲ್ಲಿ ನಮ್ಮವ್ರು ಯಾರು ಕೊಡಕ್ಕೆ ರೆಡಿ ಇಲ್ಲ. ಇವ್ರು 10 ಕೋಟಿ ಆಮಿಷ ಹುಟ್ಟಿದ್ರು ರೈತರು ಕೊಡೋದಿಲ್ಲ. ಇವರೇನೋ ದುಡ್ಡು ಜಾಸ್ತಿ ಕೊಟ್ರೆ ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ಭೂಮಿ ಉಳಿಸ್ಕೊಂಡಾಗ ದುಡ್ಡುಗೆಲ್ಲ ನಾವು ಭೂಮಿ ಉಳಿಸಿರೋದು. ನಮ್ಮ ಮಕ್ಕಳು ಹಿಂದೆ ನಮ್ಮ ತಾತಂದು ಉಳಿಸಿದ್ದಾರೆ. ಮುಂದಿನ ಭವಿಷ್ಯಕ್ಕೋಸ್ಕರ, ಈ ದೇಶದ ಭವಿಷ್ಯಕ್ಕೋಸ್ಕರ ಇವತ್ತೆಲ್ಲ ಕಿತ್ಕೊಂಡು ಇವರು ಹಾಳು ಮಾಡ್ತಾ ಇದ್ದಾರೆ. ನಾವು ಈಗ 15 ಲಕ್ಷ ಸಸಿ ಉಣ್ತೀರಿ ನಾಳೆ ಅಂತ ಹೇಳ್ತಾ ಇದ್ದಾರಲ್ಲ. ಇರೋ ಮರ ಗಿಡನ ಹಾಳು ಮಾಡಿ ಇವ್ರು ಏನು ಉದ್ಧಾರ ಮಾಡಕ್ ಬರ್ತಾವ್ರೆ? ಇರೋ ಹಸಿರನ್ನ ಹಾಳು ಮಾಡ್ತಾ ಇದ್ದಾರಲ್ಲ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಮರ ಗಿಡ ಇದೆಯಲ್ಲ.